ನಮಸ್ಕಾರ ವೀಕ್ಷಕರೇ, ಕೆಯುಡಿ ನ್ಯೂಸ್ಗೆ ಸ್ವಾಗತ. ನಾನು ದಿನೇಶ್ ಗೌಡ. ಇದೀಗ ಮುಖ್ಯಾಂಶಗಳು. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾಕ್ಟರ್ ಡಿಸಿ ಪಾವಟೆಯವರ 47ನೇ ಪುಣ್ಯಸ್ಮರಣೆ. ಕೌಸಾಳೆ ನಿರ್ವಹಣಾ ಅಧ್ಯಯನ ವಿಭಾಗದಲ್ಲಿ ಎನ್ಎಸ್ಎಸ್ ಶಿಬಿರಕ್ಕೆ ಚಾಲನೆ. ಪತ್ರಿಕೋದ್ಯಮ ವಿಭಾಗದಲ್ಲಿ ಜರುಗಿದ ಸಂವಹನ ಕೂಟ ಕಾರ್ಯಕ್ರಮ. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಪದ್ಮಭೂಷಣ ಡಾಕ್ಟರ್ ಡಿಸಿ ಪಾವಟೆಯವರ ಶೈಕ್ಷಣಿಕ ಸಾಧನೆಯು ನಮ್ಮೆಲ್ಲರಿಗೂ ಇಂದಿಗೂ ಮಾರ್ಗದರ್ಶಿಯಾಗಿದೆ ಎಂದು ಕವಿವಿ ಕುಲಪತಿ ಪ್ರೊಫೆಸರ್ ಎಂ ಖಾನ್ ಅಭಿಪ್ರಾಯಪಟ್ಟರು. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾಕ್ಟರ್ ಡಿಸಿ ಪಾವಟೆಯವರ 47ನೇ ಪುಣ್ಯತಿಥಿ ಆಚರಣೆಯ ಕಾರ್ಯಕ್ರಮದಲ್ಲಿ ವಿದ್ಯಾಸೌಧದ ಮುಂಭಾಗದ ಉದ್ಯಾನವನದಲ್ಲಿರುವ ಡಾಕ್ಟರ್ ಡಿಸಿ ಪಾವಟೆಯವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ನನಗೆ UK ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅಲ್ಲಿ ಸಿಡ್ನಿ ಸಸೆಕ್ಸ್ ಕಾಲೇಜ್ ಹೋಗಿದ್ದೆ. ಡಾಕ್ಟರ್ ಡಿಸಿ ಪಾವಟೆಯಲ್ಲಿ ಇದ್ರು. ಅವ್ರಿಗೆ ಇವ್ರು ಎಲ್ಲಿ ಇರ್ತಾ ಇದ್ರು ಅಂತ ಕೇಳಿದೆ ನಾನು. ಅವ್ರಿಗೆ ಒಂದು ದೊಡ್ಡ ಹಾಲ್ ಇತ್ತು. ಹಾಲಲ್ಲಿ ಸೆಂಟ್ರ್ ಜಾಗ ತೋರಿಸಿ ಆಗಿನ ಕಾಲದ ಹಾಸ್ಟೆಲ್ ಇತ್ತು, ಅವ್ರು ಇಲ್ಲಿ ಇರ್ತಿದ್ರು ಅಂತ ಹೇಳಿ ನಾನು ಒಂದು 2 ನಿಮಿಷ ನಿಂತು ನಮಸ್ಕಾರ ಮಾಡಿ ಬಂದೆ. ಆದರೆ ಅವ್ರು ಅಷ್ಟು ಅಟ್ಯಾಚ್ಮೆಂಟ್ ಅಲ್ಲಿ ಡಿಸಿ ಪಾವಟೆ ಅಷ್ಟೇ ರೆಸ್ಪೆಕ್ಟ್ ಇಂದ ನಮಗೆಲ್ಲ ಕಾಣ್ತಾರೆ. ಅವರು ಅಲ್ಲಿ ಟ್ರೀಟ್ಮೆಂಟ್ ಹೇಗೆ ಮಾಡಿದಂದ್ರೆ ಮಾಸ್ಟರು ಮತ್ತು ಅವ್ರು ಬೇರೆ ಅವರು ಡೈನಿಂಗ್ ಹಾಲಲ್ಲಿ ನಾನೇ ಡಿಸಿ ಪಾವಟೆ ಎನ್ನುವಾಗ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ನಮಗೆ. ಸೊ ಅಷ್ಟು ರೆಸ್ಪೆಕ್ಟ್ ಅವ್ರು ಅಲ್ಲಿ ಗಳಿಸಿದ್ದಾರೆ ಕೇಂಬ್ರಿಜಲ್ಲಿ ಅಂತ ಹೇಳಿದ್ರೆ, ನಾವು ಅವ್ರು ಏನು ಹಾಕಿ ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನಡೆದು ಅವ್ರ ಹೆಸರು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಲು ಎಲ್ಲ ಪ್ರಯತ್ನ ಮಾಡಬೇಕು. ಕಾರ್ಯಕ್ರಮದಲ್ಲಿ ಕವಿವಿ ಕುಲಸಚಿವ ಶಂಕರಪ್ಪ ವಣಿಕ್ಯಾಳ, ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ, ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ಡೀನ್ ಪ್ರೊಫೆಸರ್ SK ಪವಾರ್ ಸೇರಿದಂತೆ ಪಾವಟೆಯವರ ಕುಟುಂಬಸ್ಥರು, ಸಿಂಡಿಕೇಟ್ ಸದಸ್ಯರು, ಪ್ರಾಧ್ಯಾಪಕರಿಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೌಸಾಳೆ ನಿರ್ವಹಣಾ ಅಧ್ಯಯನ ವಿಭಾಗದಲ್ಲಿ ಎನ್ಎಸ್ಎಸ್ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ವಿದ್ಯಾರ್ಥಿಗಳಲ್ಲಿ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಮಾಡಲು ರಾಷ್ಟ್ರೀಯ ಸೇವಾ ಯೋಜನೆಯು ಸಹಕಾರಿಯಾಗಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ಖಾನ್ ಅಭಿಪ್ರಾಯಪಟ್ಟರು. ಕರ್ನಾಟಕ ವಿಶ್ವವಿದ್ಯಾಲಯದ ಕೌಸಾಳೆ ವ್ಯವಹಾರ ನಿರ್ವಹಣಾ ಅಧ್ಯಯನ ವಿಭಾಗದಲ್ಲಿ ಸೋಮವಾರ ಹಮ್ಮಿಕೊಂಡ 2025-26ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನಾ ಸ್ನಾತಕೋತ್ತರ ಘಟಕ 1, 2 ಮತ್ತು 3ರ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಮಾತನಾಡಿದರು. ರಾಷ್ಟ್ರೀಯ ಸೇವಾ ಯೋಜನೆಯು ಯುವಕರಲ್ಲಿ ತಾಳ್ಮೆ, ಸಂಘಟನಾತ್ಮಕ ಬಲ, ಕಲಾ ಪ್ರದರ್ಶನ, ಹೊಂದಾಣಿಕೆ ಗುಣಗಳನ್ನು ಬೆಳೆಸುತ್ತದೆ. ಶಿಬಿರದಲ್ಲಿ ಶಿಬಿರಾರ್ಥಿಗಳು ಪರಸ್ಪರ ವಿಚಾರಗಳ ವಿನಿಮಯದಲ್ಲಿ ತೊಡಗುತ್ತಾರೆ. ಇದರಿಂದ ವ್ಯಕ್ತಿತ್ವ ವಿಕಸನ ಸಾಧ್ಯ. ಎಲ್ಲ ಶಿಬಿರಾರ್ಥಿಗಳು ಶಿಬಿರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇವಾ ಮನೋಭಾವನೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕಲ್ಯಾಣ ವಿಭಾಗದ ಡೀನರಾದ ಪ್ರೊಫೆಸರ್ SK ಪವಾರ್, ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಉತ್ತಮ್ ಕುಮಾರ್ ಕಿಣಂಗೆ, ವಿಭಾಗದ ರಾಷ್ಟ್ರೀಯ ಸೇವಾ ಯೋಜನಾ ಕಾರ್ಯಕ್ರಮಾಧಿಕಾರಿ ಪ್ರೊಫೆಸರ್ N ರಾಮಾಂಜನೇಯಲು ಹಾಗೂ ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ಪತ್ರಿಕೋದ್ಯಮ ವಿಭಾಗದಲ್ಲಿ ಯಶಸ್ವಿಯಾಗಿ ಜರುಗಿದ ಸಂವಹನ ಕೂಟ ಕಾರ್ಯಕ್ರಮ. AI ತಂತ್ರಜ್ಞಾನದೊಂದಿಗೆ ಕಾರ್ಯನಿರ್ವಹಿಸುವ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು ಎಂದು ಅಮೆರಿಕಾದ ಕೆಮಿಕಲ್ ಸೊಸೈಟಿ ಗ್ಲೋಬಲ್ ಸ್ಟ್ರಾಟಜಿ ಫಾರ್ ಸೊಸೈಟಿ ಪ್ರೋಗ್ರಾಂ ವಿಭಾಗದ ಹಿರಿಯ ಸಹಾಯಕ ನಿರ್ದೇಶಕ ರಾಜೇಶ್ ಪಾರಿಶ್ವಾಡ್ ಹೇಳಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಲ್ಲಿ ಹಮ್ಮಿಕೊಂಡ ಸಂವಹನ ಕೂಟ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು. I have used AI. My wife is also an ex-journalist, and believe me, she said this one, and she said once we put certain things in AI and it wrote so well and concise so well, I don't think we would be able to do it. And it's a fact of the matter. Because these large LLMs, what they do is they really have that expertise. But the thing is, after a point of time, it starts looking very repetitive and it looks very similar. And that's where this whole, your individual perspective will come into that play, into this reporting aspect. ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಸಂಜಯ್ ಕುಮಾರ್ ಮಾಲಗತ್ತಿಯವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಭಾಗದ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ JM ಚಂದೂನವರ್ ಹಾಗೂ ವಿಭಾಗದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದೇ ರೀತಿಯ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ KUD ನ್ಯೂಸ್ ಧಾರವಾಡ.